ನಮಸ್ಕಾರ. ಸಂಧ್ಯಾ ವಂದನೆ, ಗಾಯತ್ರಿ ಮಂತ್ರ ಈ ಮಾತುಗಳನ್ನ ನಾವೆಲ್ಲ ಎಲ್ಲೋ ಒಂದ್ ಕಡೆ ಕೇಳಿರ್ತೀವಿ. ಖಂಡಿತ. ಕೆಲವರಿಗೆ ಇದು ದಿನಾ ಮಾಡುವ ಆಚರಣೆ, ಇನ್ನು ಕೆಲವರಿಗೆ ಹಿರಿಯರು ಮಾಡ್ತಿದ್ದ ಒಂದು ಧಾರ್ಮಿಕ ಕ್ರಿಯೆ ಅಷ್ಟೇ. ಆದರೆ ನಾವೀ ಮಂತ್ರವನ್ನ ನಿಜವಾಗ್ಲೂ ಅರ್ಥ ಮಾಡ್ಕೊಂಡಿದ್ದೀವಾ? ಅಂದ್ರೆ ಅದರ ಆಳದಲ್ಲಿ ನಮಗ್ ಗೊತ್ತಿಲ್ಲದೆ ಇನ್ನೇನಾದ್ರೂ ಇದೆಯಾ? ಖಂಡಿತವಾಗಿಯೂ ಇದೆ. ಇವತ್ತು ನಮ್ ಜೊತೆ ಒಂದು ತುಂಬನೇ ವಿಶೇಷವಾದ ಪುಸ್ತಕ ಇದೆ. ವಿಜಯೇಂದ್ರ ರಾಮನಾಥ ಭಟ್ಟರು ಬರೆದ ಸಂಧ್ಯಾ ವಂದನೆಯ ಅಂತರಂಗ. ಇದೊಂದು ರೀತಿ ಗಾಯತ್ರಿ ಮಂತ್ರದ ಆಳಕ್ಕೆ ಇಳಿಯೋಕೆ ಒಂದು ಕೀಲಿ ಕೊಟ್ಟ ಹಾಗೆ. ಈ ಪುಸ್ತಕ ಏನ್ ಹೇಳುತ್ತೆ ಅಂದ್ರೆ, ಗಾಯತ್ರಿ ಮಂತ್ರದ ನಿಜವಾದ ಅರ್ಥ ತಿಳಿಬೇಕಾದ್ರೆ ನಾವು ಅದನ್ನ ದೇವತೆಗಳ ದೃಷ್ಟಿಯಿಂದ ನೋಡಬೇಕು. ಹೌದು. ಈ ಪುಸ್ತಕ ಮುಖ್ಯವಾಗಿ ದ್ವೈತ ಸಿದ್ಧಾಂತದ ದೃಷ್ಟಿಕೋನದಿಂದ ಬರೆಯಲ್ಪಟ್ಟಿದೆ. ಅದರ ತಾಂತ್ರಿಕ ವಿಷಯಗಳೆಲ್ಲ ಬೇಡ. ಆದರೆ ಇವತ್ತಿನ ನಮ್ಮ ಚರ್ಚೆಗೆ ಒಂದು ಮುಖ್ಯ ಅಂಶವನ್ನ ಗಮನದಲ್ಲಿಡಬೇಕು. ಓಕೆ. ಈ ಸಿದ್ಧಾಂತದ ಪ್ರಕಾರ ದೇವಾನುದೇವತೆಗಳು ಕೂಡ ಪರಮಾತ್ಮನ ಶ್ರೇಷ್ಠ ಭಕ್ತರು. ಅವರು ಸಾಧಕರು. ಸರಿ, ಇಲ್ಲೇ ಶುರು ಮಾಡೋಣ. ಸಾಧಕರು ಅಂದ ತಕ್ಷಣ ನಮ್ ಕಣ್ಮುಂದೆ ಬರೋದು ಧ್ಯಾನ ಮಾಡೋ ಋಷಿಗಳು. ಹೌದು. ಆದ್ರೆ ಲಕ್ಷ್ಮೀದೇವಿ, ವಾಯುದೇವರಂತಹ ದೇವತೆಗಳೇ ಸಾಧಕರು ಅನ್ನೋದು ಇದು ಕೇಳೋಕ್ ಸ್ವಲ್ಪ ವಿಚಿತ್ರ ಅಲ್ವಾ? ಇದರ ಅರ್ಥ ಏನು? ಶ್ರೀಮನ್ ಮಧ್ವಾಚಾರ್ಯರ ಒಂದು ಮಾತಿದೆ, ಚರಿತಂ ಚೈಷ ಮಹಾಧ್ಯಾತ್ಮಂ ಋಷಿಪೂರ್ವೈಃ ಕಥ್ಯತೆ ಅಂತ. ಇದರ ಸರಳ ಅರ್ಥ, ಭಗವಂತನ ಮಹಿಮೆಯನ್ನ ನೇರವಾಗಿ ಪೂರ್ತಿಯಾಗಿ ಅರ್ಥ ಮಾಡ್ಕೊಳ್ಳೋದು ಕಷ್ಟ. ಆದ್ರೆ ಅವನ ಶ್ರೇಷ್ಠ ಭಕ್ತರಾದ ಲಕ್ಷ್ಮಿ, ಬ್ರಹ್ಮ, ವಾಯು ಇವರ ಸಾಧನೆಯನ್ನ ನೋಡಿದಾಗ ನಮ್ಗೆ ಭಗವಂತನ ಮಹಿಮೆಯ ಒಂದು ಸಣ್ಣ ಝಲಕ್ ಸಿಗುತ್ತೆ. ಅವರು ಕೇವಲ ಮಂತ್ರವನ್ನ ಪಠಿಸಲ್ಲ, ಅವರ ಮಂತ್ರವನ್ನ ತಮ್ಮ ಜೀವನದಲ್ಲಿ, ತಮ್ಮ ಜವಾಬ್ದಾರಿಯಲ್ಲಿ ಅನುಭವಿಸ್ತಾರೆ. ಓಕೆ. ಹಾಗಾದ್ರೆ ಇವತ್ತು ಗಾಯತ್ರಿ ಮಂತ್ರದ ಅತಿ ದೊಡ್ಡ ಅಭಿಮಾನಿ ದೇವತೆ ಅಂತ ಹೇಳಲಾಗುವ ಲಕ್ಷ್ಮೀದೇವಿಯ ದೃಷ್ಟಿಯಿಂದ ಈ ಮಂತ್ರವನ್ನ ಸ್ವಲ್ಪ ಬಿಡಿಸಿ ನೋಡೋಣ. ಖಂಡಿತ. ಈ ಅಭಿಮಾನಿ ದೇವತೆ ಅನ್ನೋ ಕಾನ್ಸೆಪ್ಟ್ ಇದೆಯಲ್ಲ, ಅದನ್ನ ಸ್ವಲ್ಪ ವಿವರಿಸಬಹುದಾ? ಅಂದ್ರೆ ಆ ಮಂತ್ರದ ಶಕ್ತಿಯ ಗೇಟ್ ಕೀಪರ್ ಅವಳ, ಅಥವಾ ಆ ಮಂತ್ರದ ಪರಿಪೂರ್ಣ ರೂಪ ಅವಳ? ಇದು ಒಳ್ಳೆ ಪ್ರಶ್ನೆ. ಗೇಟ್ ಕೀಪರ್ ಅನ್ನೋದಕ್ಕಿಂತ ಹೆಚ್ಚಾಗಿ ಆ ಮಂತ್ರದ ಶಕ್ತಿ ಮತ್ತು ಅರ್ಥವನ್ನ ಅತ್ಯಂತ ಆಳವಾಗಿ ತಿಳಿದುಕೊಂಡವಳವಳು. ಅವಳ ಮೂಲಕವೇ ಆ ಮಂತ್ರದ ಪೂರ್ಣ ಫಲ ಸಾಧಕರಿಗೆ ಸಿಗೋದು. ಹಾಗಾಗಿ ಅವಳೇ ಆ ಮಂತ್ರವನ್ನ ಹೇಗೆ ಅರ್ಥ ಮಾಡ್ಕೊಂಡಿದ್ದಾಳೆ ಅಂತ ನೋಡೋದು ತುಂಬಾನೇ ಸ್ವಾರಸ್ಯಕರ. ಸರಿ, ಹಾಗಾದ್ರೆ ಲಕ್ಷ್ಮಿಯ ಮನಸ್ಸಿನೊಳಗೆ ಇಳಿದು ನೋಡೋಣ. ಗಾಯತ್ರಿ ಮಂತ್ರದ ಮೊದಲನೇ ಪದ ತತ್. ಹೌದು, ತತ್. ನಮಗೆಲ್ಲ ಇದರ ಅರ್ಥ ಆ ಅಥವಾ ಅದು ಅಂತ ಗೊತ್ತು. ಅಂದ್ರೆ ದೂರದಲ್ಲಿರುವ ಭಗವಂತನನ್ನ ಸೂಚಿಸುತ್ತೆ. ಆದರೆ ಈಗಾಗಲೇ ಭಗವಂತನ ಜೊತೆಯಲ್ಲೇ ಇರುವ ಲಕ್ಷ್ಮಿಗೆ ಈ ಪದದ ಅರ್ಥ ಬೇರೆ ಇರಬೇಕಲ್ವೇ? ಖಂಡಿತವಾಗಿಯೂ. ಅವಳ ಯೋಚನೆ ಹೀಗಿರುತ್ತೆ, ಭಗವಂತನು ದೇಶಕಾಲಗಳನ್ನ ಮೀರಿ ಎಲ್ಲೆಡೆ ವ್ಯಾಪಿಸಿದ್ದಾನೆ. ಅವನ ಕೃಪೆಯಿಂದ ನಾನೂ ಕೂಡ ಅವನ ಹಾಗೆ ಎಲ್ಲೆಡೆ ವ್ಯಾಪಿಸುವ ಶಕ್ತಿಯನ್ನ ಪಡೆದಿದ್ದೇನೆ. ಇಲ್ಲಿ ಗಮನಿಸಿ, ಅವಳು ನಾನೇ ಅವನು ಅಂತ ಯೋಚಿಸ್ತಿಲ್ಲ. ಬದಲಿಗೆ ಅವನ ಶಕ್ತಿಯ ಪ್ರತಿಬಿಂಬವಾಗಿ ನಾನು ಬೆಳಗುತ್ತಿದ್ದೇನೆ. ಸೂರ್ಯನ ಬೆಳಕನ್ನ ಪ್ರತಿಫಲಿಸುವ ಚಂದ್ರನ ಹಾಗೆ ಅವಳ ಇರುವಿಕೆಯೇ ಅವನ ಇರುವಿಕೆಗೆ ಸಾಕ್ಷಿ. ಇದು ಅದ್ಭುತವಾದ ಯೋಚನೆ. ಹೌದು. ಹಾಗಾದ್ರೆ ಮುಂದಿನ ಪದ ಸವಿತುಹು, ಅಂದ್ರೆ ಸೃಷ್ಟಿಕರ್ತನಾದ ಅಥವಾ ಪ್ರೇರೇಪಿಸುವವನ. ಇಲ್ಲಿ ಅವಳ ಚಿಂತನೆ ಹೇಗಿರುತ್ತೆ? ಅವಳ ಅನುಸಂಧಾನ ಹೀಗಿರುತ್ತೆ, ಜಗತ್ತನ್ನು ಸೃಷ್ಟಿಸಿದ ಆ ಭಗವಂತ ನನ್ನನ್ನು ಕೂಡ ಪ್ರಕೃತಿಯ ರೂಪದಲ್ಲಿ ಸೃಷ್ಟಿಕಾರ್ಯದಲ್ಲಿ ಭಾಗಿಯಾಗುವಂತೆ ಪ್ರೇರೇಪಿಸಿದ್ದಾನೆ. ಅವಳು ತನ್ನನ್ನ ತಾನು ಕೇವಲ ಸೃಷ್ಟಿಯ ಒಂದು ಭಾಗವಾಗಿ ನೋಡಲ್ಲ, ಬದಲಿಗೆ ಸೃಷ್ಟಿ ಮಾಡುವ ಕ್ರಿಯೆಯ ಹಿಂದಿನ ಮೂಲ ಪ್ರೇರಣೆಯೂ ಅವನೇ ಅಂತ ತಿಳಿಯುತ್ತಾಳೆ. ಇದು ತುಂಬಾ ಆಳವಾದದು. ಹಾಗಾದ್ರೆ ಒಂದು ಕ್ಷಣ ಯೋಚನೆ ಮಾಡೋಣ. ಇದೇ ಸವಿತುಹ ಪದವನ್ನ ವಾಯುದೇವರು ಹೇಗೆ ಅರ್ಥೈಸ್ಕೊಳ್ಬೋದು? ಅವರ ಜವಾಬ್ದಾರಿಯೇ ಬೇರೆ ಅಲ್ವಾ? ಅತ್ಯುತ್ತಮ ಪಾಯಿಂಟ್. ಬಹುಶಃ ವಾಯುದೇವರು ಸವಿತುಹ ಅಂದ್ರೆ ಚಲನೆಯನ್ನು ಪ್ರೇರೇಪಿಸುವವನು ಅಂತ ಚಿಂತಿಸಬಹುದು. ಹೌದು. ಬ್ರಹ್ಮಾಂಡದ ಪ್ರತಿಯೊಂದು ಅಣುವಿನ ಚಲನೆ, ಜೀವಿಗಳ ಉಸಿರಾಟ, ಈ ಎಲ್ಲ ಕ್ರಿಯೆಗಳ ಹಿಂದಿರೋ ಮೂಲ ಪ್ರೇರಣೆ ಭಗವಂತ ಅಂತ ಅವರು ಅನುಸಂಧಾನ ಮಾಡಬಹುದು. ನೋಡಿ, ಒಂದೇ ಪದ, ಆದ್ರೆ ಸಾಧಕರ ಯೋಗ್ಯತೆ, ಅವರ ಜವಾಬ್ದಾರಿಗೆ ತಕ್ಕ ಹಾಗೆ ಅರ್ಥ ಹೇಗೆ ಬದಲಾಗುತ್ತೆ. ಅದ್ಭುತ. ಈಗ ನಾವು ಮಂತ್ರವನ್ನ ಕೇವಲ ಪದಗಳ ಪಟ್ಟಿಯಾಗಿ ನೋಡ್ತಿಲ್ಲ,
ಬದಲಿಗೆ ಲಕ್ಷ್ಮಿಯ ಜೀವನದ ಕಥೆಯಾಗಿ ನೋಡ್ತಿದ್ದೇವೆ. ನಿಖರವಾಗಿ. ಪುಸ್ತಕದಲ್ಲಿ ಸಮುದ್ರಮಥನದ ಘಟನೆಯನ್ನ ಉಲ್ಲೇಖಿಸಲಾಗಿದೆ ಅಂತ ಹೇಳಿದ್ರಿ. ಅಷ್ಟು ದೊಡ್ಡ ಪ್ರಕ್ಷುಬ್ಧವಾದ ಘಟನೆಗೂ ಈ ಶಾಂತವಾದ ಮಂತ್ರಜಪಕ್ಕೂ ಏನು ಸಂಬಂಧ? ಇಲ್ಲೇ ನೋಡಿ, ಮಂತ್ರದ ಸೌಂದರ್ಯ ಇರೋದು. ವರೇಣ್ಯಮಂದ್ರೆ ಶ್ರೇಷ್ಠವಾದುದು ಅಥವಾ ಆರಿಸಿಕೊಳ್ಳಲು ಯೋಗ್ಯವಾದುದು. ಸರಿ. ಲಕ್ಷ್ಮಿಗೆ ಈ ಪದ ಕೇಳಿದಾಗ ಸಮುದ್ರ ಮಥನದ ದೃಶ್ಯ ನೆನಪಿಗೆ ಬರುತ್ತೆ. ಆಗ ದೇವಾನುದೇವತೆಗಳೆಲ್ಲರೂ ಅವಳಿಗಾಗಿ ಕಾಯ್ತಿರ್ತಾರೆ. ಆದ್ರೆ ಅವಳು ಈ ಎಲ್ಲರಲ್ಲೂ ಸರ್ವೋತ್ತಮ, ಸಕಲ ಗುಣಪೂರ್ಣನಾದ ಮುಕುಂದನೇ ನನಗೆ ಪತಿಯಾಗಲು ಯೋಗ್ಯ ಅಂತ ನಿರ್ಧಾರಿಸಿ ವಿಷ್ಣುವಿಗೆ ವನಮಾಲೆ ಹಾಕ್ತಾಳೆ. ಓ. ಸೊ ವರೇಣ್ಯಂ ಅನ್ನೋದು ಅವಳಿಗೆ ಕೇವಲ ಒಂದು ವಿಶೇಷಣವಲ್ಲ, ಅದು ಅವಳ ಜೀವನದ ಒಂದು ನಿರ್ಣಾಯಕ ಕ್ಷಣ. ವಾವ್. ಹಾಗಾದ್ರೆ ಮುಂದಿನ ಪದ ಭರ್ಗಃ, ಅಂದ್ರೆ ತೇಜಸ್ಸು ಅಥವಾ ಆಶ್ರಯ. ಇದಕ್ಕೂ ಆ ಘಟನೆಗೂ ಸಂಬಂಧ ಇದೆಯಾ? ನೇರವಾದ ಸಂಬಂಧವಿದೆ. ಅವಳು ವಿಷ್ಣುವನ್ನ ಆರಿಸಿದಾಗ, ಅಂದ್ರೆ ವರೇಣ್ಯಮಂತ ಒಪ್ಪಿಕೊಂಡಾಗ, ಅವನು ಅವಳ ಭಕ್ತಿಗೆ ಮೆಚ್ಚಿ ತನ್ನ ವಕ್ಷಸ್ಥಳದಲ್ಲಿ ಅವಳಿಗೆ ಆಶ್ರಯ ಕೊಡುತ್ತಾನೆ. ಓಕೆ. ಆ ವಕ್ಷಸ್ಥಳವೇ ಅವಳ ಭರ್ಗಃ, ಅವಳ ರಕ್ಷಣೆ, ಅವಳ ತೇಜಸ್ಸು, ಅವಳ ಅಂತಿಮ ಆಶ್ರಯ. ಪ್ರಳಯ ಕಾಲದಲ್ಲಿ ಎಲ್ಲವೂ ನಾಶವಾದಗಾಲೂ ಅವಳಲ್ಲೇ ಸುರಕ್ಷಿತವಾಗಿರ್ತಾಳೆ. ಅಂದ್ರೆ ವರೇಣ್ಯಂ ಮತ್ತು ಭರ್ಗಃ ಅವಳ ಪಾಲಿಗೆ ಒಂದೇ ಕಥೆಯ 2 ಅಧ್ಯಾಯಗಳಿದ್ದ ಹಾಗೆ. ಹೌದು, ಒಂದು ಪ್ರೇಮಕಥೆಯ 2 ಭಾಗಗಳ ಹಾಗೆ. ಇದು ನಿಜಕ್ಕೂ ಬೇರೆ ರೀತಿಯ ಯೋಚನೆ. ಮಂತ್ರದ ಪದಗಳು ಅವಳಿಗೆ ಕೇವಲ ವ್ಯಾಖ್ಯಾನಗಳಲ್ಲ, ಬದಲಾಗಿ ಅವಳ ಜೀವನದ ನೆನಪುಗಳು. ಸರಿ, ದೇವಸ್ಯ ಅಂದ್ರೆ ದೈವಿ ಗುಣಗುಳ್ಳವನ ಮತ್ತು ಧೀಮಹಿ ಅಂದ್ರೆ ಧ್ಯಾನಿಸುತ್ತೇವೆ. ಈ ಪದಗಳ ಬಗ್ಗೆ ಅವಳ ಚಿಂತನೆ ಹೇಗಿರುತ್ತೆ? ದೇವಸ್ಯ ಅಂದ್ರೆ ತನ್ನ ದಿವ್ಯ ಗುಣಗಳಿಂದ ನನ್ನನ್ನು ಬೆಳಗುವನು ಆ ಭಗವಂತ ಅಂತ. ಇನ್ನು ಧೀಮಹಿ ಎನ್ನುವಾಗ ನಾನು ಅವನನ್ನು ನಿರಂತರವಾಗಿ ಧ್ಯಾನಿಸುವಂತೆ ಪ್ರೇರೇಪಿಸುವನು ಅವನೇ ಅಂತ ಯೋಚಿಸ್ತಾಳೆ. ಇದು ಸಂಪೂರ್ಣ ಶರಣಾಗತಿಯ ಭಾವ. ನನ್ನ ಸಾಧನೆ, ನನ್ನ ಧ್ಯಾನ, ನನ್ನ ಅಸ್ತಿತ್ವ ಎಲ್ಲದರ ಮೂಲವೂ ಅವನೇ. ಈ ಶರಣಾಗತಿಯ ಭಾವನೆ ಇದೆಯಲ್ಲ, ಇದು ಒಂದು ಕ್ಷಣ ನನ್ನನ್ನ ನಿಲ್ಲುವಂತೆ ಮಾಡುತ್ತೆ. ಅಂದ್ರೆ ಲಕ್ಷ್ಮೀ ಅಂತ ದೇವತೆ ಕೂಡ ತನ್ನ ಧ್ಯಾನ ಮಾಡುವ ಸಾಮರ್ಥ್ಯವನ್ನ ಅದು ತಾನು ಪಡೆದಿದ್ದಲ್ಲ, ಅದು ಭಗವಂತನಿಂದ ಬಂದ ಕೊಡುಗೆ ಅಂತ ಭಾವಿಸ್ತಾಳೆ. ಹೌದು, ಖಂಡಿತ. ಇದು ನಾವು ಸಾಮಾನ್ಯವಾಗಿ ಅಂದುಕೊಳ್ಳುವ ನಾನು ಸಾಧನೆ ಮಾಡ್ತೀನಿ ಅನ್ನೋ ಅಹಂಕಾರಕ್ಕೆ ಸಂಪೂರ್ಣ ವಿರುದ್ಧವಾಗಿದೆ. ಖಂಡಿತ. ಇದು ನಾನು ಈಜುತ್ತೇನೆ ಅನ್ನೋದಕ್ಕೂ ನೀರು ನನ್ನನ್ನು ತೇಲುವಂತೆ ಮಾಡುತ್ತೆ ಅನ್ನೋದಕ್ಕೂ ಇರೋ ವ್ಯತ್ಯಾಸದ ಹಾಗೆ. ಅವಳ ಸಾಧನೆಯ ಹಿಂದಿನ ಚಾಲಕಶಕ್ತಿ ಕೂಡ ಭಗವಂತನೇ. ಸರಿ, ಈಗ ಈ ಚರ್ಚೆಯ ಅತ್ಯಂತ ಕುತೂಹಲಕಾರಿ ಭಾಗಕ್ಕೆ ಬರೋಣ. ಮಂತ್ರದ ಕೊನೆಯ ಸಾಲು ಧಿಯೋ ಯೋ ನಃ ಪ್ರಚೋದಯಾತ್. ಹೌದು, ಯಾರು ನಮ್ಮ ಬುದ್ಧಿಗಳನ್ನ ಪ್ರೇರೇಪಿಸುವನೋ ಅಂತ. ಲಕ್ಷ್ಮಿಯ ಬುದ್ಧಿ ಭಗವಂತನ ಬುದ್ಧಿಯ ಹಾಗೆಯೇ ನಿತ್ಯ, ಅಂದ್ರೆ ಶಾಶ್ವತ ಮತ್ತು ದೋಷರಹಿತ. ಸರಿ. ಹಾಗಾದ್ರೆ ಅವಳ ಬುದ್ಧಿಗೆ ಪ್ರಚೋದನೆ ಅಥವಾ ಪ್ರೇರೇಪಣೆಯ ಅವಶ್ಯಕತೆ ಏನಿದೆ? ಇಲ್ಲದ ಜ್ಞಾನವನ್ನ ಅವಳಿಗೆ ಕೊಡಬೇಕಿಲ್ಲವಲ್ಲ? ಅದ್ಭುತವಾದ ಪ್ರಶ್ನೆ. ಪುಸ್ತಕ ಇದಕ್ಕೊಂದು ಅತ್ಯಂತ ಸೂಕ್ಷ್ಮವಾದ ಉತ್ತರ ಕೊಡುತ್ತೆ. ಇಲ್ಲಿ ಪ್ರಚೋದನೆ ಅಂದ್ರೆ ಹೊಸ ಬುದ್ಧಿಯನ್ನ ಹುಟ್ಟಿಸುವುದೂ ಅಲ್ಲ. ಓ, ಹಾಗಲ್ವಾ? ಇಲ್ಲ. ಬದಲಿಗೆ ಈಗಾಗ್ಲೇ ಇರೋ ಅವಳ ಪರಿಪೂರ್ಣ ಬುದ್ಧಿಗೆ ಭಗವಂತನ ಅನಂತ ಗುಣಗಳ ಹೊಸ ಹೊಸ ಮುಖಗಳನ್ನ, ಹೊಸ ಹೊಸ ವೈಭವಗಳನ್ನ ಕ್ಷಣಕ್ಷಣಕ್ಕೂ ಗೋಚರಿಸುವಂತೆ ಮಾಡೋದು. ಓ, ಅಂದ್ರೆ ಜ್ಞಾನವನ್ನ ಸೃಷ್ಟಿಸುವುದು ಅಲ್ಲ, ಬದಲಾಗಿ ಇರುವ ಜ್ಞಾನದ ಅನುಭವದ ವ್ಯಾಪ್ತಿಯನ್ನ ನಿರಂತರವಾಗಿ ಹೆಚ್ಚಿಸುವುದು. ಒಂದು ಕೋಣದಲ್ಲೂ ಹೊಸ ಹೊಳಪು ಕಾಣ್ತಲ್ಲ ಹಾಗೆ. ವಜ್ರ ಅದೇ, ಆದ್ರೆ ಅದರ ಸೌಂದರ್ಯದ ಅನುಭವ ಹೊಸದು. ಇದರಿಂದ ಲಕ್ಷ್ಮಿಯ ಜ್ಞಾನಾನಂದ ಸದಾ ವರ್ಧಿಸುತ್ತಲೇ ಇರುತ್ತೆ. ಅವಳ ಆಧ್ಯಾತ್ಮಿಕ ಅನುಭೂತಿ ಎಂದಿಗೂ ಸ್ಥಿರವಾಗಲ್ಲ, ಅದು ಸದಾ ಬೆಳೀತಲೇ ಇರುತ್ತೆ. ಅವಳಿಗೆ ಭಗವಂತ ನೀಡೋ ಪ್ರಚೋದನೆ ಅಂದ್ರೆ ಇದೆ. ಅಂದ್ರೆ ಅವಳ ಪಾಲಿಗೆ ಜ್ಞಾನೋದಯ ಅನ್ನೋದು ಒಂದು ನಿಲ್ದಾಣವಲ್ಲ, ಅದೊಂದು ನಿರಂತರ ಪಯಣ. ಇದು ನಮ್ಮೆಲ್ಲರ ಆಧ್ಯಾತ್ಮಿಕ ಕಲ್ಪನೆಗಳನ್ನೇ ಬದಲಾಯಿಸುವಂತ ಯೋಚನೆ. ಹೌದು. ಈ ಪುಸ್ತಕವು ಈ ಎಲ್ಲ ಆಳವಾದ ಚಿಂತನೆಗಳನ್ನ ಒಂದೇ ಒಂದು ಹೆಸರಿನೊಂದಿಗೆ ಜೋಡಿಸುತ್ತೆ, ಅಲ್ವೇ? ನಾರಾಯಣ. ಹೌದು. ಈ ಇಡೀ ಅನುಸಂಧಾನದ ಸಾರವನ್ನ ನಾರಾಯಣ ಅನ್ನೋ ಶಬ್ದದಲ್ಲಿ ಹಿಡಿದಿಡಲಾಗಿದೆ. ಮೊದಲನೆಯದಾಗಿ ನರ ಅಂದ್ರೆ ನಾಶವಿಲ್ಲದ ಭಗವಂತ. ನಾರ ಅಂದ್ರೆ ಅವನಿಗೆ ಸೇರಿದ ಲಕ್ಷ್ಮೀದೇವಿ. ಓಕೆ. ಅವಳ ಸೃಷ್ಟಿ ಇತ್ಯಾದಿ ಎಲ್ಲಾ ಕ್ರಿಯೆಗಳಿಗೆ ಅಯನ ಅಂದ್ರೆ ಆಶ್ರಯನಾದವನೇ ನಾರಾಯಣ. ಅಂದ್ರೆ ಅವಳ ಎಲ್ಲಾ ಕಾರ್ಯಗಳಿಗೆ ಆಧಾರ ಅವನೇ. ಹೌದು. ಇನ್ನು ಎರಡನೆಯದಾಗಿ ನಾರ ಎನಿಸುವ ಲಕ್ಷ್ಮಿಯು ಗಾಯತ್ರಿ ಮಂತ್ರಕ್ಕೆ ಅಯನ ಅಂದ್ರೆ ಮುಖ್ಯ ಆಶ್ರಯಳು ಅಥವಾ ಅಭಿಮಾನಿ ದೇವತೆ.
ಆಕೆಗೆ ಆ ಸ್ಥಾನವನ್ನ ಅನುಗ್ರಹಿಸಿದವನು ನಾರಾಯಣ. ಸರಿ, ಇದು ಅವಳ ಮತ್ತು ಗಾಯತ್ರಿ ಮಂತ್ರದ ಸಂಬಂಧವನ್ನ ವಿವರಿಸುತ್ತೆ. ಮೂರನೇ ಅರ್ಥ ಏನು? ಗಾಯತ್ರಿ ಮಂತ್ರದಿಂದ ಹೊಗಳಲ್ಪಡುವ ಲಕ್ಷ್ಮಿಯ ಶ್ರೇಷ್ಠ ಗುಣಗಳಿಗೆಲ್ಲ ಆಧಾರವಾಗಿರುವವನು ನಾರಾಯಣ. ಹೀಗೆ ಒಂದೇ ಒಂದು ನಾರಾಯಣ ಅನ್ನೋ ಶಬ್ದ ಭಗವಂತ, ಲಕ್ಷ್ಮಿ ಮತ್ತು ಗಾಯತ್ರಿ ಮಂತ್ರದ ನಡುವಿನ ಅವಿನಾಭಾವ ಸಂಬಂಧವನ್ನ ಒಂದು ಸುಂದರವಾದ ಚೌಕಟ್ಟಿನಲ್ಲಿ ಹಿಡಿದಿಡುತ್ತೆ. ಹಾಗಾದ್ರೆ ನಾವು ಇವತ್ತಿನ ಚರ್ಚೆಯಿಂದ ತಿಳಿದುಕೊಂಡ ಪ್ರಮುಖ ಅಂಶ ಅಂದ್ರೆ ಗಾಯತ್ರಿ ಜಪ ಅನ್ನೋದು ಕೇವಲ ಅಕ್ಷರಗಳನ್ನ ಉಚ್ಚರಿಸುವುದಲ್ಲ, ಅದೊಂದು ಅನುಸಂಧಾನ. ಹೌದು. ಇದನ್ನೊಂದು ರೀತಿ ಆತ್ಮದ ಮೆಥಡ್ ಆಕ್ಟಿಂಗ್ ಅಂತ ಕರೀಬೋದೇನೋ? ನೀವು ಕೇವಲ ಸಂಭಾಷಣೆಯಲ್ಲಿ ಹೇಳಲ್ಲ, ಆ ಪಾತ್ರವಾಗಿ ಬದುಕ್ತೀರಿ, ನಿಮ್ಮ ಜೀವನದ ಅನುಭವಗಳನ್ನ ಅದಕ್ಕೆ ಜೋಡಿಸ್ತೀರಿ. ಖಂಡಿತವಾಗಿಯೂ ಲಕ್ಷ್ಮೀದೇವಿಯಂತಹ ಶ್ರೇಷ್ಠ ಸಾಧಕರು ಈ ಮಂತ್ರವನ್ನ ಹೇಗೆ ತಮ್ಮದೇ ಆದ ವಿಶಿಷ್ಟ ರೀತಿಯಲ್ಲಿ ಅನುಸಂಧಾನ ಮಾಡ್ತಾರೆ ಅಂತ ನೋಡ್ದಾಗ ಒಂದೇ ಮಂತ್ರ ಸಾಧಕನ ಯೋಗ್ಯತೆಗೆ ಅನುಗುಣವಾಗಿ ಹೇಗೆ ಅನಂತವಾದ ಅರ್ಥಗಳನ್ನ ಕೊಡಬಲ್ಲದು ಅಂತ ನಮಗೆ ಸ್ಪಷ್ಟವಾಗುತ್ತೆ. ಇದು ಕೇವಲ ಕರ್ಮವಲ್ಲ, ಇದೊಂದು ಜ್ಞಾನಯೋಗ. ಹಾಗಾದ್ರೆ ಕೇಳುಗರಿಗೆ ಒಂದು ಅಂತಿಮ ಚಿಂತನೆಯನ್ನ ಬಿಟ್ಟು ಹೋಗೋಣ. ನಾವಿವತ್ತು ಲಕ್ಷ್ಮಿಯ ದೃಷ್ಟಿಕೋನವನ್ನ ನೋಡಿದ್ವಿ. ಹೌದು. ಹಾಗಾದ್ರೆ ಈ ಗ್ರಂಥದಲ್ಲಿ ಉಲ್ಲೇಖಿಸಿರೋ ಬೇರೆ ದೇವತೆಗಳಾದ ಚತುರ್ಮುಖ ಬ್ರಹ್ಮ ಅಥವಾ ವಾಯುದೇವರು ಇದೇ ಗಾಯತ್ರಿ ಮಂತ್ರವನ್ನ ಹೇಗೆ ಅನುಸಂಧಾನ ಮಾಡಬಹುದು? ಓಹ್, ಒಳ್ಳೆ ಪ್ರಶ್ನೆ. ಜಗತ್ತಿನ ಸೃಷ್ಟಿಗೆ ಕಾರಣನಾದ ಬ್ರಹ್ಮ ಸವಿತುಹು ಅಂದ್ರೆ ಸೃಷ್ಟಿಕರ್ತ ಅನ್ನೋ ಪದವನ್ನ ಕೇಳಿದಾಗ ಅವನ ಮನಸ್ಸಲ್ಲಿ ಏನ್ ಬರಬಹುದು? ತನ್ನ ಜವಾಬ್ದಾರಿಯ ನೆನಪಾಗುವುದೇ, ಅಥವಾ ತನ್ನ ಸೃಷ್ಟಿಶಕ್ತಿಯ ಹಿಂದಿರೋ ಮೂಲಶಕ್ತಿಯ ಅರಿವಾಗುವುದೇ? ಅಥವಾ ಜೀವಿಗಳಿಗೆ ಪ್ರಾಣ ಕೊಡುವ ವಾಯುದೇವರು ಅವರು ಭರ್ಗಃ ಅಂದ್ರೆ ತೇಜಸ್ಸು, ಶಕ್ತಿ ಅನ್ನೋ ಪದವನ್ನ ಪ್ರಾಣಶಕ್ತಿಯ ಮೂಲ ಅಂತ ಚಿಂತಿಸಬಹುದೇ? ಆಧ್ಯಾತ್ಮಿಕ ಪಯಣ ಎಷ್ಟು ವೈಯಕ್ತಿಕ ಮತ್ತು ವಿಶಿಷ್ಟವಾಗಿರುತ್ತದೆ ಅನ್ನೋದರ ಬಗ್ಗೆ ಇದು ನಮಗೆ ಏನು ಹೇಳುತ್ತೆ? ಇದರ ಬಗ್ಗೆ ಯೋಚಿಸಿ.